ಇತ್ತೀಚೆಗೆ ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಒಂದು ಶುರುವಾಗಿದೆ ಹೊಸದಾಗಿ. ಅವ್ರಿಗೆ ಹೆದರ್ಕೊಂಡು ನಾನು ಮುಂಗಡೆ ಬಾಗಿಲು ಹಾಕೊಂಡು ಪೂಜೆ ಮಾಡುವಂಥ ಪರಿಸ್ಥಿತಿ ನಂಗೆ ದಿನನಿತ್ಯ ನಿರ್ಮಾಣ ಆಗ್ತಾ ಇದೆ. ಇದು ಒಳ್ಳೆಯ ಲಕ್ಷಣಗಳಲ್ಲ. ಒಂದು ದಿನನಿತ್ಯ ನಾನು ಇಲ್ಲಿ ಪೂಜೆ ಮಾಡ್ತೀನಿ, ಸುಮಾರು 1 ಗಂಟೆ ಬೇಕಾಗತ್ತೆ ನನಗೆ. ಪೂಜೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕಿದ್ರೆ ಇಲ್ಲೆಲ್ಲ ಜೋರ ಕಿರ್ಚಾಡೋದು ಅರ್ಚಾಡೋದು ಮಾತಾಡೋದು ಬಾಗಿಲು ಹಾಕೊಂಡು ಮೊನ್ನೆ ಪೂಜೆ ಮಾಡ್ತಾ ಇದ್ದೆ. ಆ ಪ್ರಕಾರ 8 ಗಂಟೆ 20 ನಿಮಿಷಕ್ಕೆ ನಾನು ಬಾಗಿಲು ತೆಗೆದೆ. ಪ್ರಶಾಂತ್ ಅವ್ರು ಬಂದರು, ಬನ್ನಿ ಒಳಗೆ ಪೂಜೆ ಮಾಡೋಣ ಅಂದೆ. ಬಟ್ ಹೊರಗಡೆ ಸುಮಾರು ಜನ ಇದ್ದಾರಲ್ವ, ಅವ್ರು ಬರಲ್ವಾ ಅಂತ ಕೇಳಿದ್ರು. ಯಾವ ಕಾರಣಕ್ಕೂ ಬರುವಂಥ ವ್ಯಕ್ತಿಗಳಲ್ಲ. ದೇವಸ್ಥಾನಕ್ಕೆ ಬರಬೇಕಿದ್ರೆ 2 ಥರದ ಯೋಗಗಳು ಬೇಕು. ಒಂದು ಯೋಗ ಬೇಕು, ಇನ್ನೊಂದು ಯೋಗ್ಯತೆ ಬೇಕು. ಅವು ಎರಡಿದ್ರೆ ಮಾತ್ರ ದೇವಸ್ಥಾನದೊಳಗೆ ಬರಲಿಕ್ಕೆ ಒಂದು ಅನುವು ಆಗುತ್ತೆ. ಇವರು ಮೊನ್ನೆ ಬಂದವರು ಪೂಜೆ ಮಾಡಿದ್ರು, ಆಚೆ ಕಡೆಗೆ ಹೋದ್ವಿ. ನಾನು ಬಾಗ್ಲಾಗ್ತಾ ಇದ್ದೆ, ಆರಾಮಾಗಲ್ಲಿ ಪಾರ್ಕಲ್ಲಿ ಫೋಟೋ ತೆಗೆಯೋ ರೀತಿಯಲ್ಲಿ ಆ ಮೂಲೆಯಲ್ಲಿ ಹೊರ್ಕೊಂಡು ನಿಂತ್ಕೊಂಡಿದ್ರು. ನಾನು ಹೇಳಿದೆ, ಇದು ದೇವಸ್ಥಾನ. ನಾನು ಬೆಳಿಗ್ಗೆ ನನ್ನ ಸ್ವಂತ ಕೆಲಸವನ್ನು ಬಿಟ್ಟು ಮೊದಲು ದೇವಸ್ಥಾನಕ್ಕೆ ಅಂತ ಓಡಿ ಬರೋದು, ಪೂಜೆ ಮಾಡೋದು. ಅದು ಬಿಟ್ಕೊಂಡು ನೀವು ಪಾರ್ಕಲ್ಲಿ ನಿಂತಿರೋ ಥರ ಫೋಟೋ ತೆಕ್ಕೊಂಡೆಲ್ಲ ಈ ರೀತಿ ಇದ್ದರೆ ಅಷ್ಟೊಂದು ಒಳ್ಳೆಯ ಇದಲ್ಲ. ಇದೇ ರೀತಿ ಅನ್ಯ ಧರ್ಮದ ದೇವಸ್ಥಾನಗಳಿಗೂ ನೀವು ಹೋಗಿ ಈ ಥರ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನೂ ಮಾತಾಡಲಿಲ್ಲ. ನಾನು ಮತ್ತೂ ಹೇಳಿದೆ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಕೇಳಿದೆ. ಅದು ಕೇಳಿದ್ದು ನನ್ನ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಾ ಇದ್ದಂಥದ್ದು ನನಗೆ ತಡ್ಕೊಳ್ಳಿಕ್ಕಾಗಲ್ಲ. ನಾನು ಆವತ್ತೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ದೇವಸ್ಥಾನ ದೈವಸ್ಥಾನ. ಅದು ನಮಗೆ ಏನಾದರೂ ಒಳ್ಳೆಯದು ಕೆಟ್ಟದ್ದು ಹೇಳ್ಕೊಂಡು ಹೋಗ್ಬೇಕಂತಾದ್ರೆ ಬರಬೇಕಾದ್ದು ದೇವಸ್ಥಾನಕ್ಕೆ. ಅಲ್ಲಿಯೇ ಈ ಥರದ್ದು ಅಬದ್ಧಗಳನ್ನ ಮಾಡ್ತಾ ಇದ್ರೆ ಎಷ್ಟು ಸರಿ ಇದು? ನಾ ಮತ್ತು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳಿದೆ, ಪಳ್ಳಿಗಳಿಗೆ ಹೋಗ್ತೀರಿ, ಇಲ್ಲಿ ಈ ಥರದ್ದು ನೀವೇನಾದರೂ ಮಾಡ್ತೀರಾ? ಚರ್ಚಿಗೆ ಹೋಗ್ತೀರಿ, ಇಲ್ಲಿ ಈ ಥರದ್ದು ಇನ್ನೇನಾದರೂ ಮಾಡ್ತೀರಾ? ಫೋಟೋ ಶೂಟ್ ಮಾಡೋದಾಗ್ಲಿ, ಡ್ರೋನ್ ಹಾರಿಸೋದಾಗ್ಲಿ ಅದನ್ನೆಲ್ಲ ಮಾಡ್ತೀರಾ ಅಂದೆ. ಅದಕ್ಕೆ ಉತ್ತರ ಇಲ್ಲ ಯಾರಿಗೂ. ನನಗೆ ಇಲ್ಲಿ ಯಾರಾದರೂ ಬಂದು ಶೂಟ್ ಮಾಡಿ ಯಾರಾದರೂ ಫೋನ್ ಮಾಡಿದ್ರೆ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಬಟ್ರೆ ಅವ್ರು ನನ್ನ ಕಡೆಯವರು ಬಿಟ್ಬಿಡಿ, ನಾನೇನು ಮಾಡಲಿ, ನಾನು SP ಕಡೆಯವರು ಬಿಟ್ಬಿಡಿ. ಇನ್ನೊಂದೇನಾಯ್ತು, ಸದ್ಯದಲ್ಲಿ ಒಂದು 2ನೇ ವರ್ಷದಲ್ಲಿ ಇನ್ನೊಂದು ಗೇಟಿಗೆ ಬೀಗ ಹಾಕ್ಬಿಟ್ರೆ ಯಾರು ಬರೋದೇ ಬೇಡ ಅಂತ. ಯಾರೋ DC-ಗೆ ಅವರ ಸ್ಟಾಫ್ ಯಾರೋ ಬಂದಿದ್ದಾರೆ, ಬೆಂಗಳೂರಿಂದ ಯಾರೋ DC-ಗೆ ಫೋನ್ ಮಾಡಿಸಿದ್ದಾರೆ, ಗೇಟ್ ಬಾಗಿಲು ತೆಗಿಸಿ ಅಂತ. ಇಲ್ಲ, ನಾನು ಈ ರೀತಿ ಸಮಸ್ಯೆ ಇದೆ, ತೆಗೆಯೋದಿಲ್ಲ ಅಂತ ಆಯ್ತು. ನಿಮ್ಮ ತಂದೆ ಕಾಲದ ಅಂದರೆ ತಂದೆ ಕಾಲದ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಅಪ್ಪನ ಕಾಲದ ದೇವಸ್ಥಾನ ನಿಮ್ಮ ಅಪ್ಪಂದ ಅಂತ ಕೇಳಿದ್ರು. ಈ ದೇವಸ್ಥಾನಕ್ಕೋಸ್ಕರ ನಂದು 4 ಜನರೇಷನಿಂದ ಕಲ್ಲು ಮಣ್ಣು ಹೊತ್ತು ಜಾಗವು ನೀರು ನೆರಳು ಇಲ್ಲದಿಂದ ದಿನಗಳಲ್ಲಿ ನಾವಿಲ್ಲಿ ಪೂಜೆ ಮಾಡಿದ್ದೀವಿ. ಇದನ್ನು ನಾವು ಮೊನ್ನೆ ಕೇಳಿದ್ದು ಬಿಟ್ಟರೆ ಬೇರೆ ಇನ್ನೇನೂ ಆಗಲಿಲ್ಲ. ಮೊನ್ನೆ ನಾನೇನು ಮಾಡಿದೆ, ಬೀಗ ಹಾಕೊಂಡು ಹೊರಟೋದೆ. ಪ್ರಶಾಂತ್ ಮತ್ತೆ ಅವರ ಇನ್ನೊಬ್ರು ಬಂದಿದ್ರು. ಅವ್ರು ಹೇಳಿದ್ರು, ಭಟ್ರು ಇವಾಗ ತಾನೇ ಬೈದು ಹೋಗಿದ್ದಾರೆ, ನಿಮ್ಗೆ ಎಷ್ಟು ಸಲ ಹೇಳಬೇಕು, ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಕೇಳಿದ್ರು. ಅದು ಕೇಳಿದ್ದು ಒಂದೇ ಮಾತು. ಅವ್ರು ಬಂದಿದ್ದು ಬಾಯಿಗೆ ಬಂದಿಗೆ ಮಾತಾಡಿದ್ದು, ಬೈದಿದ್ದು ಅಷ್ಟಾಗತಿ. ನಾನು ಪೂಜೆ ಮಾಡ್ಕೊಂಡು ನಾನು ಹೋಗಿದ್ದೆ. ಮೊನ್ನೆ ಆಗಿದ್ದು ವಿಷಯ ಸಣ್ಣ ವಿಷಯ. ಹೌದು, ಕಾಲಿಟ್ಕೊಂಡಿದ್ದಾಗಲೇ ನಾನು ಅವ್ರಿಗೆ ಬೈದಿದ್ದು, ಇದು ದೇವಸ್ಥಾನ ಇದು ಅಂತ ಹೇಳಿ ಬೈದಿರೋದು. ಅದ್ರಲ್ಲಿ ತಪ್ಪೇನಿದೆ?